ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವಾಗ ಮಾವಿನ ಹಣ್ಣಿನ ಹೋಳಿಗೆ ಮಾಡೋದು ನೋಡೋಣ ಬರ್ರಿ. ಮಾವಿನ ಹಣ್ಣು ಹೋಳಿಗೆ ಮಾಡಲಿಕ್ಕೆ ಒಂದು ಅರ್ಧ ಕೆ ಜಿ ಗೋಧಿ ಹಿಟ್ಟು, ಒಂದು ಅರ್ಧ ಕೆ ಜಿ ರವೆ, ಒಂದು ಪಾವು ಕೆ ಜಿ ಬೆಲ್ಲ ತೊಗೊಂಡೇನಿ. ಸ್ವಲ್ಪ ತುಪ್ಪ, ಎಣ್ಣೆ, ಉಪ್ಪು, ಹಾಲು, ಜಾಜಿಕಾಯಿ. ಇದು ಗೋಧಿ ಹಿಟ್ಟಿನೊಳಗೆ ಜರ ಉಪ್ಪು, ಅರಿಶಿನ, ಎಣ್ಣೆ ಹಾಕ್ಕೊಲಿಕ್ಕತ್ತೀನಿ. ಗೋಧಿ ಹಿಟ್ಟು ತೊಗೊಂಡೇನಿ. ಸ್ಮೂತಾಗಿ ನಾದ್ಕೋಬೇಕು. ನೀರು ಹಾಕ್ಕೊಂಡು ಭಾಳ ಗಟ್ಟಿನೂ ಇರಬಾರ್ದು, ಭಾಳ ಮೆದು ಇರಬಾರ್ದು. ಹುರುನ್ ಹಿಂಗೆ ಇರ್ತೈತಿ ಹಂಗೆ ಕನಕನೂ ಇರಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಈಗ ಒಂದು ಗಂಟೆ ನೆನೆಲಿಕ್ಕೆ ಇಡ್ತೀನಿ. ಎಣ್ಣೆ ಹಚ್ಕೊಂಡು ಈ ಕಡೆ ರವೆ ಹುರ್ಕೊಲಿಕ್ಕತ್ತೀನಿ. ಒಂದು 2-3 ಸ್ಪೂನ್ ತುಪ್ಪ ಹಾಕ್ಕೊಂಡೀನಿ ರವೆ ಹುರ್ಕೊಲಿಕ್ಕೆ. ಚೆಂದಂಗೆ ರವೆ ಹುರ್ಕೋಬೇಕು. ಚಲೋದಂಗೆ ಕೈ ಆಡಿಸ್ಬೇಕು. ಸಣ್ಣ ಉರಿ ಮ್ಯಾಗಿಟ್ಟು ಹುರಿದಾಯ್ತು. ಈ ಕಡೆ ಮಾವಿನಕಾಯಿ ಪಲ್ಪ್ ತಗೋತೀನಿ. ಸ್ವಚ್ಛ ಹಿಂಗೆ ತೊಳ್ಕೊಬೇಕು. ತುಂಬ ತಗೊಲಿಕ್ಕತ್ತೀನಿ. ಇದು ಮಾವಿನ ಹಣ್ಣು ಕಟ್ ಮಾಡಿ ತಗೋಬೇಕು. ನೋಡೋದು ಬಾದೈತಿ, ಅದು ತೊಗೊಳಂಗಿಲ್ಲ, ತೆಗಿತೇನದ. ಯಾಕಂದ್ರೆ ಹುಳ ಕೊಳತದ ಅದು ಇರ್ತದೆ ಒಳಗಡೆ, ಗೊತ್ತಾಗಂಗಿಲ್ಲ. ಮೇಲ್ಗಡೆ ಚಲೋ ಇರ್ತದೆ ನೋಡ್ರಿ, ಅದು ಬಾದಾಗೈತಿ. ಯಾಕಂದ್ರೆ ಹಂಗೆ ಕಿವುಚರ ಅದು ಬಾದಾದದು ಕೊಳತದ್ದೆಲ್ಲ ಹಂಗೆ ಬೀಳ್ತೈತಿ. ಎಲ್ಲ ಪಲ್ಪೆಲ್ಲ ಕೆಡೋ ಚಾನ್ಸ್ ಇರ್ತೈತಿ. ಈ ಚಮಚ ಸಹಾಯದಿಂದೆಲ್ಲ ಪಲ್ಪ್ ತಗೊತೀನಿ. ಹೋಳಿಗೆ ಭಾಳ ಚಲೋ ಆಗ್ತಾವ್ರಿ ಥರದ್ದು. ನೋಡ್ರಿ, ಅದು ಗೊಬ್ಬದ್ದು ಎಲ್ಲ ತಗೊಲಿಕ್ಕತ್ತೀನಿ. ಇದು ಮಾವಿನ ಹಣ್ಣಿನ ಸೀಸನ್ ಒಳಗಟ್ಟ ತಿನ್ಲಿಕ್ಕೆ ಸಿಗೋದು. ಒಂದು ದಪ್ಪನ 2 ಮಾವಿನ ಹಣ್ಣು ತೊಗೊಂಡೇನಿ. ಅರ್ಧ ಕೆ ಜಿ ಒಂದು ಸ್ವಲ್ಪ ಕಡಿಮೆ ಇದ್ರವ. ಇದು ಮಟ್ಟೆ ಚಸ್ಕೊಲಿಕ್ಕತ್ತೀನಿ ಗ್ಲಾಸ್ನಿಂದ. ಅದ್ರೊಳಗೆ ಒಂದು ಸ್ವಲ್ಪ ಪಲ್ಪ್ ಇರ್ತೈತಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಂಡ್ಕೊತೀನಿ. ನೀಟಂಗೆಲ್ಲ ಬರ್ತೈತ್ರಿ ಅದು ತಗಟಿ ಒಳಗಿಂದ. ಇದು ಮಿಕ್ಸಿ ಒಳಗೆ ಮಾತ್ರ ರುಬ್ಕೋತೇನ್ರಿ ಅದು. ಯಾಕಂದ್ರೆ ಒಂದೊಂದು ಗಟ್ಟು ಉಳಿದಿರ್ತೈತಿ. ರವೆ ಒಳಗೆ ಹಾಕೊಂಡು ಕುದಿಸ್ಕೋಬೇಕು ಅದನ್ನು. ಅದಕ್ಕಾಗಿ ಮಿಕ್ಸಿ ಮಾಡ್ಕೊಲಿಕ್ಕತ್ತೀನಿ. ಶಿಕರ್ಣಿ ಮಾಡೋದಾದ್ರೆ ರುಬ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಈ ಕಡೆ ಹಾಲು ಕಾಸ್ಕೊಲಿಕ್ಕತ್ತೀನಿ. ಕುದಿ ಹಾಲು ಹಾಕಬೇಕು ಹುರಿದ್ರವಕ್ಕೆ.
ಒಂದು 4-5 ಏಲಕ್ಕಿ ತೊಗೊಂಡೇನಿ. ಹಾಲು ಕುದ್ದೋವ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕುದಿಸ್ಕೋಬೇಕು. ನಮಗೆ ಎಷ್ಟು ರುಚಿ ತಕ್ಕಂತೆ ಬೆಲ್ಲ ಹಾಕ್ಕೋಬೇಕು. ಸಕ್ಕರೆ ಹಾಕ್ಕೊಂಡ್ರೆ ನಡಿತೈತಿ. ನಾನು ಬೆಲ್ಲ ಹಾಕ್ಕೊಂಡೀನಿ. ಸ್ವಲ್ಪ ಮುಗುಳಿಸ್ಲಿಕ್ಕೆ ಇಟ್ಟಿದ್ದೀನಿ. ಅದು ಮಾವಿನ ಹಣ್ಣಿನ ಪಲ್ಪ್ ಹಾಕ್ಕೊಂಡೀನಿ. ಮಾವಿನ ಹಣ್ಣಿನ ರಸ ಚೆಂದಂಗೆ ಕುದಿಸ್ಕೋಬೇಕು, ಗಟ್ಟಿ ಆಗೋ ತನಕ. ಆಲ್ರೆಡಿ ಹಾಲಿನೊಳಗೆಲ್ಲ ಕುದ್ದೈತೀಗ. ಮತ್ತೊಂದು 2 ಸ್ಪೂನ್ ತುಪ್ಪ ಹಾಕ್ಕೊಲಿಕತ್ತೀನಿ. ರುಚಿನೂ ಬರ್ತೈತಿ, ಮಾಡಲಿಕ್ಕೂ ಚಲೋ ಆಗ್ತದೆ ರೀ. ಭಾಳ ಜಿಗಿ ಆಗಂಗಿಲ್ಲ. ಬೆಲ್ಲ ಏನು ಭಾಳ ಹತ್ತಂಗಿಲ್ಲ. ಮಾವಿನ ಹಣ್ಣು ಸಿಹಿ ಇರ್ತೈತಿ, ಅದ್ರಗೋಸ್ಕರ ಬೆಲ್ಲ ಕಮ್ಮಿ ಹಾಕ್ಕೊಂಡೀನಿ. ಈಗ ಆರಿರ್ತದೆಲ್ಲ. ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡೀನಿ. ಜಾಜಿಕಾಯಿ ಒಂದು ಸ್ವಲ್ಪ ತುರ್ಕೊಲಿಕತ್ತೀನಿ. ಹಿಟ್ಟೆಲ್ಲ ನೆನೆದೈತಿ. ಈಗ ಒಂದು ಸ್ವಲ್ಪ ಗ್ಯಾಸ್ ಕಟ್ಟಿ ಮ್ಯಾಗ ಜರ ಎಣ್ಣೆ ಹಚ್ಕೊಂಡ್ರೆ ಜಜ್ಕೋತೇನೆ. ಅದನ್ನು ಹದ ಮಾಡ್ಕೋಬೇಕು. ಹದ ಮಾಡ್ಕೊಂಡ್ರೆ ಜಿಗಿ ಬರ್ತೈತಿ ಮತ್ತು ಹೋಳಿಗೆನೂ ಸ್ಮೂತ್ ಆಗ್ತಾವೆ, ಹರಿಯಂಗಿಲ್ಲ. ಎಷ್ಟು ಕನಕ ಹೂರಣ ಹದ ಮಾಡ್ಕೋತೀರಿ ಅಷ್ಟು ಚಲೋ ಆಗ್ತದೆ. ಕೈಲೇನೆ ಗ್ಯಾಸ್ ಕಟ್ಟಿಗೆ ಬಡಿಲಿಕ್ಕತ್ತೀನಿ. ಎಣ್ಣೆ ಹಚ್ಕೊಂಡ ಗಟ್ಟಿ ಇತ್ತಂದ್ರೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ನಡಿತೈತಿ. ಈಗ ನಾವು ಸ್ಮೂತ್ ಹಾಕ್ಕೊಂಡೀನಿ. ಆಯ್ತು ರೀ ಹದ. ಇನ್ನೂ ಸ್ವಲ್ಪ ಮುಚ್ಚಿಡ್ತೀನಿ. ಇದು ಹೂರಣ ಹದ ಮಾಡ್ಕೊತೀನಿ. ಅದೆಲ್ಲ ಆ ರೀತಿ ಈಗ ಗಂಟಿಲ್ದಂಗೆಲ್ಲ ಒಡ್ಕೋಬೇಕು. ಅದನ್ನು ಗಂಟಿದ್ದು ಅಂದ್ರೆ ಹೋಳಿಗೆ ಸರಿ ಬರೋಂಗಿಲ್ಲ. ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಲಿಕತ್ತೀನಿ. ನಮಗೆ ಎಷ್ಟು ಸೈಜ್ ಬೇಕಷ್ಟ ಹೋಳಿ ಮಾಡ್ಕೋಬೋದು. ಈ ಕಡೆ ತೆವಿ ಇಟ್ಕೊಂಡೀನಿ. ಪ್ಲಾಸ್ಟಿಕ್ ಮ್ಯಾಗೂ ಮಾಡ್ಕೋಬೋದು. ತಗಡಿಂದ ಈ ಥರ ಪಾತ್ರೆ ಸಿಗ್ತೈತಿ, ಇದನ್ನು ತಗಡು ಸಿಗ್ತೈತಿ. ಇದು ತಿರುವಾಡ್ಲಿಕ್ಕೆ ಈಜಿ ಆಗ್ತೈತಿ. ಉಳ್ಳಿ ನೀಟಾಗಿ ತುಂಬ್ಕೋಬೇಕು. ಎಣ್ಣೆ ಹೆಚ್ಚು ಮಾಡ್ಕೋಬೋದು, ಹಿಟ್ಟು ಹೆಚ್ಚು ಮಾಡ್ಕೋಬೋದು. ನಾನು 2 ಥರ ತೋರಿಸ್ತೀನಿ. ಲಟ್ಸೋದಾಯ್ತು. ಸ್ವಲ್ಪ ಎಣ್ಣೆ ಕುಸ್ಕೊತೀನಿ ತೆಗಿಬೇಕು. ನಾನು 1 ಭಾಗ ಕಣಕ 2 ಭಾಗ ಹೂರಣ ಹಿಡ್ಕೊಂಡೇನಿ. ನೀವು ಹೆಚ್ಚು ಕಡಿಮೆ ಹಾಕ್ಕೋಬೋದು. ಮೇಲ್ಗಡೆನೂ ಜರ ಎಣ್ಣೆ ಹಾಕಬೇಕಾ ಹೋಳಿಗೆಗೆ. ಸ್ವಲ್ಪ ಬೇಯಿಸ್ಲಿಕ್ಕೆ ಟೈಮ್ ತೊಗೋತೈತೆ ಸಜ್ಜಿಕಿನ ಹೋಳಿಗೆ.
ಒಂದು ಸ್ವಲ್ಪ ದಿಪ್ಪ ಮಾಡ್ಕೋಬೇಕು ಇದನ್ನು ಹೋಳಿಗೆ. ಹಾಲಿನ ಜೊತೆನೂ ತಿನ್ಬೋದು, ಶಿಕರ್ನ ಜೊತೆನೂ ತಿನ್ಬೋದು. ನೋಡ್ರಿ ಎಷ್ಟು ಚಂದ ಉಬ್ಬಿ ಬಂದು, ಒಂದು ಹೋಳಿಗೆ ಹರಿದಿಲ್ಲ. ಕೈಲೇನೂ ಹಾಕ್ಕೋಬೋದು, ಆದರೆ ಅದರ ಹರಿ ಚಾನ್ಸ್ ಇರ್ತಾವೆ. ಎಣ್ಣೆ ಒಳ್ಳೆದವ್ರ ಹಿಟ್ಟು ಹಚ್ಚಿ ಸಪರೇಟ್ ಮಾಡ್ಕೋಬೇಕು. ಹಿಟ್ಟು ಹಚ್ಚಿದಂತೂ ಭಾಳ ಚಲೋ ಬರ್ತಾವೆ. ಭಾಳ ಹೊತ್ಸೂಬಾರ್ದು, ಹಸಿನೂ ತೆಗಿಬಾರ್ದು. ಹಿಟ್ಟು ಹಚ್ಚಿ ಮಾಡ್ಕೊಲಿಕ್ಕತ್ತೀನಿ. ಯಾಕಂದ್ರೆ ಅದು ತೋರಿಸ್ಬೇಕಂತೇಳಿ ಹಿಟ್ಟು ಹಚ್ಚಿ ಮಾಡ್ಲಿಕ್ಕತ್ತೀನಿ. ಒಂದು ಸ್ವಲ್ಪ ತೆವಿಕೆ ಕುಚ್ಕೋಬೇಕು. ಹಿಟ್ಟು ಹಚ್ಚಿದಂತೂ ಏನೂ ಕಷ್ಟ ಆಗಂಗಿಲ್ಲ ಮಾಡಲಿಕ್ಕೆ. ಇದನ್ನು ಹಿಟ್ಟು ಹಚ್ಚಿ ಮಾಡ್ಕೊಲಿಕ್ಕತ್ತೇನೆ. ಇದಕ್ಕೆ ಮೇಲ್ಗಡೆನೂ ಎಣ್ಣೆ ಏನೂ ಹಚ್ಚಿಲ್ಲ, ತುಪ್ಪನೂ ಹಚ್ಕೋಬೋದ. ನೋಡ್ರಿ ಎಷ್ಟು ಚಂದ ಉಬ್ಬಿ ಬತ್ತು ಹಿಟ್ಟು ಹಚ್ಚಿದ. ಹವಾ ಹೋದ್ರೂ ಮತ್ತೆ ತುಂಬ್ಕೊಲಿಕ್ಕತ್ತೈತೆ ನೋಡ್ರಿ ಅದು. ಎಣ್ಣೆ ಕರೆದೊಂದು ಸ್ವಲ್ಪ ಮಾಡ್ಲಿಕ್ಕತ್ತೀನಿ.
ತೋರಿಸೋ ಸಂಬಂಧ ಭಾಳ ಎಣ್ಣೆ ಹಾಕ್ಕೊಂಡಿಲ್ಲ. ಒಂದು ಸ್ವಲ್ಪ ಸಣ್ಣ ಮಾಡ್ಕೋಬೇಕಾ, ಇದಕ್ಕಿಂತ ಸಣ್ಣ ಮಾಡ್ಕೊಂಡ್ರೂ ನಡಿತೈತಿ. ಕಸಕಸಿ ಹಚ್ಕೊಲಿಕತ್ತೀನಿ ಮೇಲ್ಗಡೆ. ಇದಂತೂ ಭಾಳ ರುಚಿ ಆಗ್ತಾವ್ರಿ. ಸಜ್ಜಿಕಿನ ಹೋಳಿಗೆ ಆಗಲಿ, ಮಾವಿನ ಹಣ್ಣಿನ ಹೋಳಿಗೆ ಆಗಲಿ. ಒಂದು ತೆವಿ ಇಟ್ಟು ಬೇಯಿಸ್ಕೊಲಿಕತ್ತೀನಿ ರೀ. ಕಚ್ಚಾ ಒಂದು ಸ್ವಲ್ಪ ಬೇಯಿಸ್ಕೋಬೇಕು, ಯಾಕಂದರೆ ಎಣ್ಣೆ ಬಿಟ್ಟು ಕೂಡಲೇ ಒಡಿತಾವ. ಅದ್ರಗೋಸ್ಕರ ಸ್ವಲ್ಪ ಬೇಯಿಸ್ಕೋಬೇಕಾ. ಯಾಕಂದ್ರೆ ಅಲ್ಲಿ ತೆವಿದ ಮ್ಯಾಗ ಬೇಯಿಸೋದ್ರಿಂದ ಗಟ್ಟಿ ಆಗ್ತದೆ ಹೋಳಿಗೆ. ಅದನ್ನು ತೆಗೆದು ಎಣ್ಣೆಗೆ ಹಾಕ್ಕೊಲಿಕತ್ತೀನಿ. ಲಡ್ಸಿದ ಕೂಡಲೇ ಎಣ್ಣೆಗೆ ಹಾಕಿದ್ರೆ ಒಡೆದು ಎಣ್ಣೆ ಹಿಡ್ಕೊತೈತಿ ಒಳಗೆ. ಇದೇನು ಎಣ್ಣೆ ಹಿಡ್ಕೊಳಂಗಿಲ್ಲ, ಚೆನ್ನಾಗಿ ಗುಬ್ಬಿ ಬರ್ತಾವೆ ನೋಡ್ರಿ. ಎಷ್ಟು ಚಲೋ ಬತ್ತು. ಕಸಕಸಿ ಅಂದ್ರೆ ಭಾಳ ರುಚಿ ಆಗ್ತದೆ ರೀ ಹೋಳಿಗೆ. ನೋಡ್ಲಿಕ್ಕೂ ಚೆಂದ ಅನ್ನಿಸ್ತದೆ. ಇದು ದಿಪ್ಪ ಇರಬೇಕು ಹೋಳಿಗೆ. ಎಣ್ಣೆ ಅಂತೂ ಅಜ್ಜಿಬತ್ ಹಿಡಿಯಂಗಿಲ್ಲ. ಒಂದು ಕಡೆ ತೆವಿ ಹಿಡ್ಕೋಬೇಕು, ಒಂದು ಕಡೆ ಕಡಾಯಾಗ ಎಣ್ಣೆ ಹಾಕ್ಕೋಬೇಕು. ನೋಡ್ರಿ, ಈ ಕಡೆ ತೆವಿದಂಗೆ ತೆಗೆದು ಎಣ್ಣೆಗೆ ಬಿಡ್ಲಿಕ್ಕತ್ತೀನಿ. ನೋಡ್ರಿ ಎಷ್ಟು ಚಂದ ಉಬ್ಬಿ ಬರುತ್ತೆ. ಎಣ್ಣೆ ಅಂತೂ ಅಜ್ಜಿಬತ್ ಹಿಡಿಯಂಗಿಲ್ಲ ನೋಡ್ರಿ. ಅದು ರುಚಿ ಅಂತೂ ಭಾಳ ಚಲೋ ಆಗ್ತಾವ್ರೆ. ಪುರಿ ಉಬ್ಬಿದಂಗೆ ಉಬ್ಲಿಕ್ಕತ್ತಾವ ನೋಡ್ರವ. ಒಳಗೆ ಹೋಗಿ ಹುರ್ನಿದ್ರೂ ಇಲ್ಲರಿ ಟೂರಿಗೆ ಅದು ಹೋಗೋದಾದ್ರೆ ಇಂಥದ್ದು ಮಾಡ್ಕೊಂಡು ಹೋದ್ರೆ ಭಾಳ ಚಲೋ ರೀ. 2-3-4 ದಿವಸ ನಿಲ್ತದೆ. ಯಾವುದು ಹೋಳಿಗೆ ಒಡೆದದ್ದು ಎಣ್ಣೆಗೆ ಬಿಡಬಾರ್ದು. ಎಣ್ಣೆ ಭಾಳ ಕುಡಿತೈತಿ. ನಮಗಂತೂ ಯಾವುದು ಒಂದು ಒಡೆದಿಲ್ಲ. ಎಣ್ಣೆ ಹಚ್ಚಿ ಬೇಯಿಸಿದ್ದು ತೆವಿದ ಮ್ಯಾಗ ತೋರಿಸಿದೆನು, ಹಿಟ್ಟು ಹಚ್ಚಿದ್ದು ತೋರಿಸಿದೆನು, ಎಣ್ಣೆ ಕರೆದದ್ದು ತೋರಿಸಿದೆನು. ನೀವು ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ನೀವು ಸ್ವಲ್ಪ ಹೂರಣ ಹಿಡ್ಕೊಂಡು ಮಾಡ್ಕೋಬೋದು. ಹೆಚ್ಚು ಹಾಕೊಂಡು ನಡೀತದೆ. ಆದರೆ ಭಾಳ ಹಾಕಿದ್ರೆ ಒಡಿತಾವೆ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.